ಶ್ರೋತೃಗಳಿಗೆ ನಮಸ್ಕಾರ. ನಾನು ರಾಮಾನುಜದಾಸ. ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಭಾಗವತಾಮೃತ ಹಿಂದಿನ ಸಂಚಿಕೆಯಲ್ಲಿ ವಿದುರನ ಜೊತೆಯಲ್ಲಿ ಧೃತರಾಷ್ಟ್ರ ಗಾಂಧಾರಿಗಳು ಅವರನ್ನು ವಾನಪ್ರಸ್ಥಕ್ಕೆ ಕರೀತಾನೆ. ಮೊದಲು ಅವನು ಹೊರಟಿರೋದಿಲ್ಲ. ಅವನನ್ನು ಹೀಯಾಳಿಸಿ ಭೀಮಾಪವರ್ಜಿತಂ ಪಿಂಡಂ ಆದತ್ಸೆ ಗೃಹಪಾಲವತ್, ಭೀಮ ಹಾಕಿದ ಪಿಂಡವನ್ನು ನಾಯಿಯಂತೆ ನೀನು ತಿಂತ ಇದ್ದೀಯಾ, ಅವನು ನಿನ್ನನ್ನು ಎಷ್ಟು ಹೀಯಾಳಿಸಿ ಹೇಳಿದ್ದಾನೆ, ಇಷ್ಟು ಹೀಯಾಳಿಸಿ ಹೇಳಿದರೂ ಕೂಡ ನೀನಿನ್ನೂ ಇದ್ದೀಯಲ್ಲ, ಸ್ವಲ್ಪವೂ ಆತ್ಮಾವಲೋಕನವಿಲ್ಲದೆ ಒಬ್ಬ ಸಾಮಾನ್ಯ ಜೀವಿಯಂತೆ ನೀನು ಎಲ್ಲ ಅಪಕಾರಗಳನ್ನು ಮಾಡಿದರೂ ಕೂಡ ನಿನ್ನನ್ನು ಚಿಕ್ಕಪ್ಪ ಅಂತ ಹೇಳಿ ಧರ್ಮದಿಂದ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದಾನೆ ಆ ಯುಧಿಷ್ಠಿರ. ಆದರೆ ನಿನಗೆ ಒಂದು ಆ ಜ್ಞಾನ ಬೇಡವೆ? ವಯಸ್ಸಾಯಿತು, ಆ ಪರಮಾತ್ಮನನ್ನು ಹೊಂದುವ ದಾರಿಯನ್ನು ನೋಡಬೇಕು ಅಂತ ಹೇಳಿ ನಡಿ ಹೊರಡೋಣ ಅಂತ ಹೇಳಿ ಬಲವಂತ ಮಾಡಿ ಹೊರಡಿಸ್ತಾನೆ. ಇವನು ಬಲವಂತ ಮಾಡಿ ಹೊರಡಿಸಿದರೂ ಕೂಡ ಯುಧಿಷ್ಠಿರ ಅವನನ್ನು ಕಳಿಸಿಕೊಡೋದಕ್ಕೆ ಒಪ್ಪೋದಿಲ್ಲ. ಖಂಡಿತ ಸಾಧ್ಯವಿಲ್ಲ ಅಂತ ಹೇಳಿ ಬಹಳ ಪ್ರಯತ್ನವನ್ನು ಮಾಡ್ತಾನೆ, ಹೋಗಬೇಡ ಅಂತ ಹೇಳಿ. ಆದರೂ ಕೂಡ ಕಡೆಗೆ ಒಪ್ಕೊಳ್ಬೇಕಾಗತ್ತೆ. ಅವರು ವಾನಪ್ರಸ್ಥಕ್ಕೆ ಹೋಗ್ತಾರೆ. ತನ್ನನ್ನು ಪಡಬಾರದ ಕಷ್ಟಗಳನ್ನು ಪಡುವಂತೆ ಮಾಡಿದಂತಹ ಆ ಧೃತರಾಷ್ಟ್ರನ ಬಗ್ಗೆ ಅಪರಿಮಿತವಾದಂತಹ ಪ್ರೇಮವನ್ನು ತೋರಿಸಿದಂತಹ ಧರ್ಮರಾಜ ಅವನು ಕಾಡಿಗೆ ಹೋದ ಮೇಲೂ ಕೂಡ ಅವನು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಂತಹ ಕೊಠಡಿಗೆ ಹೋಗಿ ಅವನು ಕೂರ್ತಾ ಇದ್ದಂತಹ ಆಸನಗಳಿಗೆ ಪ್ರತಿನಿತ್ಯ ನಮಸ್ಕಾರವನ್ನು ಮಾಡ್ತಾ ಇದ್ದಂತೆ. ಅವನು ಧರ್ಮಿಷ್ಠನಾದ್ದರಿಂದ, ಜ್ಞಾನಿಯಾದ್ದರಿಂದ ಅಡವಿಯಲ್ಲಿಯೂ ಕೂಡ ಅವನಿಗೆ ಅವರ ದರ್ಶನವಾಗ್ತಾ ಇತ್ತಂತೆ. ಆ ದರ್ಶನವಾಗ್ತಾ ಇದ್ದಿದ್ದು ಕಡೆಗೆ ಒಂದು ಬಾರಿ ಧರ್ಮರಾಯ ಹೋಗಿ ನಮಸ್ಕಾರವನ್ನು ಮಾಡ್ತಾನೆ. ಅವನಿಗೆ ಅವನ ದರ್ಶನವಾಗೋದಿಲ್ಲ. ಆಶ್ಚರ್ಯಚಕಿತನಾಗಿ ಬಿಡ್ತಾನೆ, ಏನಪ್ಪ ಇದು ಅಂತ ಹೇಳಿ. ಆಗ ನಾರದರ ದರ್ಶನವಾಗತ್ತೆ. ನಾರದರು ಅವನಿಗೆ ಹೇಳ್ತಾರೆ, ನೋಡಪ್ಪ, ಇನ್ನು 5 ದಿವಸದಲ್ಲಿ ಧೃತರಾಷ್ಟ್ರ ತಾನು ಮೋಕ್ಷ ಪ್ರಾಪ್ತಿಯನ್ನು ಹೊಂದುತ್ತಾನೆ. ಧೃತರಾಷ್ಟ್ರ ಗಾಂಧಾರಿಯರು ಇನ್ನು ಇರಲಾರರು ಅವರು ಅಂತ ಹೇಳಿ ನಾರದರು ಹೇಳ್ತಾರೆ. ಆ ಸಮಯದಲ್ಲಿ ಧೃತರಾಷ್ಟ್ರನಿಗೆ ಅಂತ್ಯಕಾಲದ ಜ್ಞಾನ ಪ್ರಾಪ್ತಿಯಾಗತ್ತೆ. ತಾನು ಎಲ್ಲ ಕರ್ಮಗಳನ್ನು, ಎಲ್ಲ ಕಾರ್ಯಗಳನ್ನು ತ್ಯಾಗ ಮಾಡಿ, ನಾವು ಕರ್ಮಸನ್ಯಾಸವನ್ನು ಯಾವ ಭಗವದ್ಗೀತೆಯಲ್ಲಿ ಓದಿದ್ವಿ, ತಿಳ್ಕೊಂಡ್ವಿ, ಬಹಳ ಕಷ್ಟವಾದದ್ದು ಅಂತ ಹೇಳಿ. ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್, ಭ್ರೂಗಳ ಮಧ್ಯದಲ್ಲಿ, 2 ಕಣ್ಣುಗಳ ಮಧ್ಯದಲ್ಲಿ, ಮೂಗಿನ ಮಧ್ಯಭಾಗದಲ್ಲಿ ಒಂದು ಜ್ಯೋತಿಯನ್ನು ನೆನಪಿಸಿಕೊಂಡು ಪ್ರಾಣವನ್ನು ಅಲ್ಲಿಟ್ಟುಕೊಂಡು ಎಲ್ಲ ನಮ್ಮ ದ್ವಾರಗಳನ್ನು ಬಂದು ಮಾಡಿಕೊಂಡು ಪ್ರಾಣವನ್ನು ಮೇಲ್ಮುಖನಾಗಿ ಬಿಡ್ತಕ್ಕಂತಹ ಒಂದು ಕ್ರಿಯೆ ಇದೆಯಲ್ಲ, ಅದು ನೆತ್ತಿಯಿಂದ ಪ್ರಾಣ ಹೋಗುವಂತೆ ಮಾಡುವ ಕೆಲಸವನ್ನು ಧೃತರಾಷ್ಟ್ರ ಮಾಡ್ತಾನೆ. ತನಗೆ ಪ್ರಾಣ ಹೋಗ್ತದೆ. ಎಲ್ಲವನ್ನೂ ಕೂಡ ಸಮ್ಯಕ್ ನ್ಯಾಸತಿ, ಎಲ್ಲವನ್ನೂ ಕೂಡ ತ್ಯಾಗವನ್ನು ಮಾಡ್ತಾನೆ. ಸರ್ವ ಕರ್ಮ ಪರಿತ್ಯಾಗವನ್ನು ಮಾಡಿ ಕಡೆಗೆ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳತಕ್ಕಂತಹ ದಿಕ್ಕಿನಲ್ಲಿ ತನ್ನ ಪ್ರಾಣವನ್ನು ಬಿಡ್ತಾನೆ. ಅವನು ಅಗ್ನಿಸ್ಪರ್ಶವಾದಾಗ ಗಾಂಧಾರಿ ತಾನೂ ಕೂಡ ಆ ಅಗ್ನಿಯಲ್ಲಿ ಧುಮುಕಿ ತನ್ನ ಪ್ರಾಣವನ್ನು ಕಳ್ಕೊಳ್ತಾಳೆ. ಇಬ್ಬರು ಮೋಕ್ಷವನ್ನು ಪಡೆದ ರೀತಿಯನ್ನು ತಾನು ಊಹೆ ಮಾಡಲೂ ಆಗಲಿಲ್ಲವಂತೆ. ಇದನ್ನೆಲ್ಲ ನೋಡಿದಂತಹ ವಿದುರ ತಾನು ಯಾತ್ರೆಗೆ ಹೊರಟು ಬಿಡ್ತಾನೆ. ಇದೇ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿ ಕಳಿಸ್ತಾನೆ. ಅರ್ಜುನ ತಾನು ಕೃಷ್ಣನನ್ನು ನೋಡೋದಕ್ಕೆ ಅಂತ ಹೋಗ್ತಾನೆ. ಕೃಷ್ಣ ಅರ್ಜುನನನ್ನು ಕೂರಿಸಿಕೊಂಡು ಹೇಳ್ತಾನೆ, ಅಪ್ಪ, ನೀನೊಂದು ಕೆಲಸ ಮಾಡು, ನೀನು ದ್ವಾರಕೆಗೆ ಹೋಗು. ಇವತ್ತಿನಿಂದ 7 ದಿವಸಕ್ಕೆ ದ್ವಾರಕೆಯನ್ನು ಸಮುದ್ರ ನುಂಗಿ ಹಾಕ್ತದೆ. ಅಂದರೆ ದ್ವಾರಕೆ ಸಮುದ್ರದಲ್ಲಿ ಮುಳುಗಿ ಹೋಗ್ತದೆ. ನೀನು ಅಲ್ಲಿರತಕ್ಕಂತಹ ಎಲ್ಲ ಹೆಂಗಸರು ಮಕ್ಕಳುಗಳನ್ನು ರಕ್ಷಣೆ ಮಾಡಿ ಅಲ್ಲಿಂದ ಬೇರೆ ಕಡೆಗೆ ಕರ್ಕೊಂಡು ಹೋಗು ಅಂತ ಹೇಳಿ. ದ್ವಾರಕೆ ಮುಳುಗಿ ಹೋಗುತ್ತೆ ಅಂದರೆ ಆಶ್ಚರ್ಯವಾಗ್ಬೋದು ಎಷ್ಟೋ ಜನಕ್ಕೆ. ಇವಾಗ ನಾವು ದ್ವಾರಕೆ ಅಂತ ಹೋಗ್ತೀವಲ್ಲ, ಅದು ಯಾವುದು ಅಂದರೆ ಸಮುದ್ರದಲ್ಲಿ ಮುಳುಗಿ ಹೋಗಿರತಕ್ಕಂತಹ, ನಾವು ಕೃಷ್ಣ ಇದ್ದಂತಹ ದ್ವಾರಕೆಗಲ್ಲ ಹೋಗೋದು, ಅದರ ಪಕ್ಕದ ಭೂಭಾಗ, ಅದನ್ನು ನಾವು ನೋಡ್ತೇವೆ. ಸ್ತ್ರೀಯರು ಮಾತ್ರ ಇರ್ತಾರೆ ಅಂತ ಹೇಳಿದರೆ, ಯಾಕೆಂದರೆ ಯಾದವರೆಲ್ಲರೂ ಕೂಡ ಪರಸ್ಪರ ಅವರವರೇ ಹೊಡೆದಾಡಿ ಪ್ರಾಣವನ್ನು ಬಿಟ್ಟಿರ್ತಾರೆ. ಇನ್ನು ಉಳಿದಿರತಕ್ಕಂತಹವರು ಮಕ್ಕಳು, ಸ್ತ್ರೀಯರು ಮತ್ತು ಕೆಲ ಮುದುಕರನ್ನು ಬಿಟ್ಟರೆ ಇನ್ನು ಯಾರೂ ಯಾದವರಲ್ಲಿ ಉಳಿದಿರೋದಿಲ್ಲ. ಆ ಹೆಂಗಸರು ಅನಾಥರಾಗಿ ಬಿಡ್ತಾರೆ. ಯಾರೂ ರಕ್ಷಣೆ ಮಾಡ್ತಕ್ಕಂತಹವರಿಲ್ಲ.
ಸಮುದ್ರದಲ್ಲಿ ದ್ವಾರಕ್ಕೆ ಮುಳುಗಿ ಹೋಗ್ತದೆ, ಹಾಗಾಗಿ ಅವರನ್ನು ರಕ್ಷಣೆ ಮಾಡಿ ಹೋಗು ಅಂತ ಹೇಳಿ ಅರ್ಜುನನನ್ನು ಕಳಿಸ್ತಾನೆ. ಈಗ ಮುಳುಗಿ ಹೋಗಿರತಕ್ಕಂತಹ ದ್ವಾರಕೆ ಮುಳುಗಿದೆ ಅನ್ನೋದಕ್ಕೂ ಕೂಡ ನಮ್ಮ ಉತ್ತರ ಕರ್ನಾಟಕದ SR ರಾವ್ ಅಂತಕ್ಕಂತಹವರು ಸಂಶೋಧನೆಯನ್ನು ಮಾಡಿ ಹೇಳಿದ್ದಾರೆ. ಆ ಸಮುದ್ರದೊಳಗೆ ಎಷ್ಟೋ ಪಾತ್ರೆ ಪರಟಗಳು, ಮನೆಗಳ ಅವಶೇಷಗಳು ಎಲ್ಲ ಸಿಕ್ಕಿದ್ದನ್ನೆಲ್ಲ ಹೊರಗೆ ತಗೊಂಡು ಬಂದು ಅದರ ಒಂದು ಎಷ್ಟು ವರ್ಷ ಹಳೆಯದು ಅಂತ ಹೇಳಿ ಪರೀಕ್ಷೆಯನ್ನು ಮಾಡಿ ಸುಮಾರು 5,000 ವರ್ಷಗಳ ಹಿಂದಿನದು ಅಂತ ಹೇಳಿದ್ದಾರೆ. ಹಾಗಾಗಿ ದ್ವಾರಕೆ ಮುಳುಗಿ ಹೋಗಿದೆ ಅನ್ನೋತಕ್ಕಂತಹ ಮಾತು ಕೂಡ ಸತ್ಯವೇ ಆಗಿದೆ. ಇಷ್ಟರ ಹೊತ್ತಿಗೆ ಎಷ್ಟು ವಯಸ್ಸಿರಬಹುದು ಪಾಂಡವರಿಗೆ ಅಂತ ಹೇಳಿದರೆ, ಪಾಂಡವರಲ್ಲಿ ಧರ್ಮರಾಜನಿಗೆ 108 ವರ್ಷ, ಭೀಮನಿಗೆ 107 ವರ್ಷ, ಅರ್ಜುನನಿಗೆ 106 ವರ್ಷ, ಸಹದೇವ ಮತ್ತು ನಕುಲರಿಗೆ 105 ವರ್ಷ ವಯಸ್ಸಾಗಿರುತ್ತೆ. ಮತ್ತು ಕೃಷ್ಣನಿಗೆ 106.5 ವರ್ಷ. ಅರ್ಜುನ ಮತ್ತು ಕೃಷ್ಣನಿಗೆ ಕೇವಲ ಒಂದು 6 ತಿಂಗಳ ಅಂತರ ಮಾತ್ರ. ಹಾಗಾಗಿ ಈ ಸಮಯದಲ್ಲಿ ಅರ್ಜುನ ತಾನು ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಹೋಗ್ತಾನೆ. ಆ ಹೆಂಗಸರನ್ನೆಲ್ಲ ಕರೆದುಕೊಂಡು ತಾನು ಬರ್ತಾಯಿರೋ, ಅವರೆಲ್ಲ ಚಿನ್ನ ಬೆಳ್ಳಿ ಚಿನ್ನ ವಜ್ರದ ಎಲ್ಲ ಆಭರಣಗಳನ್ನು ಹಾಕ್ಕೊಂಡಿರ್ತಾರೆ. ದರೋಡೆಕೋರರು ಬಂದು ಆ ಸ್ತ್ರೀಯರನ್ನು ಮತ್ತು ಸ್ತ್ರೀಯರಲ್ಲಿ ಇರತಕ್ಕಂತಹ ಎಲ್ಲ ಆಭರಣಗಳನ್ನು ಕಸಿದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾರೆ. ಆಗ ಅರ್ಜುನ ಅವರಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಆಗೋದಿಲ್ಲ. ಅವನ ಪರಿಸ್ಥಿತಿ ಯಾವ ರೀತಿ ಇರಬೇಕು ಲೆಕ್ಕ ಇಟ್ಕೊಳ್ಳಿ. ಒಂದು ಕಾಲದಲ್ಲಿ 18 ದಿವಸದ ಯುದ್ಧದಲ್ಲಿ ಅರ್ಜುನ ಅಂದರೆ ಏನು, ಗಾಂಡೀವದ ಠಂಕಾರ ಒಂದು ಬಂತು ಅಂದರೆ ಇಡೀ ಯುದ್ಧ ಭೂಮಿ ನಡುಗ್ತಾ ಇತ್ತು. ಅವನಿಗೆ ಎದುರಾಗಿ ನಿಲ್ಲತಕ್ಕಂತಹ ಬಿಲ್ಲುಗಾರನೇ ಇಲ್ಲ. ಎಲ್ಲರಿಗೂ ರಕ್ಷಣೆಯನ್ನು ಕೊಡತಕ್ಕಂತಹ ಶಕ್ತಿ ಇದ್ದಂತಹವನಾದಂತಹ ಅರ್ಜುನ ಇವತ್ತು ಪೋಖರಿ ಹುಡುಗರುಗಳು ಅವರಿಂದ ಸ್ತ್ರೀಯರನ್ನು ಕೂಡ ಮತ್ತು ಅವರ ಚಿನ್ನ ಬೆಳ್ಳಿಯ ಆಭರಣಗಳನ್ನು, ಆ ಪುಂಡರನ್ನು ಎದುರಿಸಲಾರದೆ ಬಂದಿದ್ದಾನೆ. ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದರೆ 7 ದಿವಸವೋ 8 ದಿವಸವೋ ಆಗಿರುತ್ತೆ. 7-8 ವರ್ಷಗಳಾದಂತೆ ಧರ್ಮರಾಯನಿಗೆ ಅರ್ಜುನನನ್ನು ಬಿಟ್ಟಿರೋದಕ್ಕಾಗೋದಿಲ್ಲ. ಬಂದು ಕೂಡಲೇ ಅವನ ಮಖವನ್ನು ನೋಡ್ತಾನೆ. ಏನಪ್ಪ ನಿನ್ನ ಮಖ ಕಳೆಗುಂದು ಬಿಟ್ಟಿದೆಯಲ್ಲ, ನಿನ್ನ ಮುಖದಲ್ಲಿ ಯಾವ ತೇಜಸ್ಸೂ ಇಲ್ಲ. ಯಾರಿಗಾದರೂ ಅನ್ಯಾಯ ಮಾಡಿದೆಯಾ ನೀನು? ಏನಾದರೂ ಕೊಡ್ತೀನಿ ಅಂತ ಹೇಳಿ ಕೊಡದೆ ಹೋದ್ಯಾ? ಅಥವಾ ಸ್ತ್ರೀಯರನ್ನು ಬಾಲಕರನ್ನು ಬಿಟ್ಟು ಊಟ ಮಾಡಿದೆಯಾ? ಅಥವಾ ಶರಣಾಗತರಾದವರನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ರಕ್ಷಣೆ ಮಾಡದೆ ಹೋದ್ಯಾ ನೀನು? ಮಾತಿಗೆ ತಪ್ಪಿದೆಯಾ ಅಂತ ಹೇಳಿ ಕೇಳ್ತಾನೆ. ನೋಡಿ, ಭಾಗವತದಲ್ಲಿ ಎಂತಹ ಅದ್ಭುತವಾದಂತಹ ನೀತಿಯನ್ನು ನಮಗೆ ಹೇಳ್ತಾರೆ. ಮನುಷ್ಯರಾಗಿ ನಮ್ಮ ಕರ್ತವ್ಯ ಯಾರಿಗಾದರೂ ಏನಾದರೂ ನ್ಯಾಯವಾಗಿ ಕೊಡ್ತೇನೆ ಅಂತ ಹೇಳಿದರೆ ಅದನ್ನು ಕೊಡಬೇಕು. ಸ್ತ್ರೀಯರನ್ನು ಮಕ್ಕಳನ್ನು ಬಿಟ್ಟು ಊಟ ಮಾಡಬಾರ್ದು. ಅಥವಾ ಬಂದ ಅತಿಥಿಗಳನ್ನು ಹಸಿವೆ ಇಟ್ಟು ನಾವು ಊಟ ಮಾಡಿದರೆ ಅದು ದಕ್ಕುವುದಿಲ್ಲ ನಮಗೆ, ಅದು ಒಳ್ಳೆಯದಲ್ಲ. ಮತ್ತು ಶರಣಾಗತರಾದಂತಹ ನೀನೇ ಶರಣ ಅಂತ ಹೇಳಿ ಬಂದವರನ್ನು ರಕ್ಷಣೆ ಮಾಡದೆ ಬಿಡ್ತಕ್ಕಂತಹದ್ದು ಕೂಡ ಅದು ನಮಗೆ ಒಳ್ಳೆಯದನ್ನು ಮಾಡುವುದಿಲ್ಲ ಅಂತ ಹೇಳಿದರೆ, ಆಗ ಅರ್ಜುನ ಹೇಳ್ತಾನೆ, ಅಣ್ಣ ನಿನ್ನ ತಮ್ಮನಾದಂತಹ ನಾನು ಇಂತಹ ತಪ್ಪುಗಳನ್ನು ಮಾಡೋದಿಲ್ಲ. ಆದರೆ ಏನಾಗಿದೆ ಅಂತ ಅಂದರೆ, ವಂಚಿತೋಹಂ ಮಹಾರಾಜ ಹರಿಣ ಬಂಧು ರೂಪಿಣ. ನಾವು ವಂಚಿತರಾದ್ವಿ. ಯಾವ ಆ ಕೃಷ್ಣ ಪರಮಾತ್ಮ ಆಪತ್ತಿನಲ್ಲಿ ರಕ್ಷಿಸತಕ್ಕಂತಹ, ನಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇದ್ದಂತಹ ಆ ಕೃಷ್ಣ ಪರಮಾತ್ಮ ಅವನು ಇಲ್ಲ. ಇವಾಗ ಅವನು ಇಲ್ಲದೆ ನಾವು ವಂಚಿತರಾದೆವು ಅಂತ ಹೇಳ್ತಾನೆ. ಅವನು ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನೆ. ನನ್ನ ಇವತ್ತಿನ ಈ ಸೋಲಿಗೆ ಏನು ಕಾರಣ ಅಂತ ಕೇಳ್ತೀಯ ನೀನು? ಬಹಳ ಸುಂದರವಾಗಿ ಹೇಳ್ತಾನೆ ನೋಡಿ. ತದ್ವೈದನು ತೈಶ್ಚವಃ ಸರತಾಹ ಹಯಾಸ್ತೆ. ಪ್ರತಿಯೊಂದು ಅದೇನೆ ನೋಡಿ. ತದ್ವೈದನು, ಅದೇ ಧನಸ್ಸು ಗಾಂಡೀವವನ್ನೇ ಇಟ್ಕೊಂಡಿದ್ದೇನೆ. ಅದೇ ರಥ ನಂದು, ಅಂದರೆ ಆ ರಥ ಸುಟ್ಟು ಹೋಯಿತು ನಾರಾಯಣಾಸ್ತ್ರಕ್ಕೆ. ಅದೇ ರೀತಿಯ ರಥ, ಅದೇ ಧನಸ್ಸು, ಅದೇ ಗಾಂಡೀವ, ಅಂತಹದೇ ಬಾಣಗಳು ನನ್ನ ಹತ್ರ. ಆದರೆ ವ್ಯತ್ಯಾಸ ಏನು ಅಂದರೆ, ಅವತ್ತು ಆ ಭಗವಂತ ಇದ್ದ, ಇವತ್ತು ಆ ಭಗವಂತ ಇಲ್ಲ. ಸೋಹಂ ರತಿ, ಅದೇ ರತಿಕ ನಾನು, ಅದೇ ಅರ್ಜುನ. ಆ 18 ದಿವಸ ಯುದ್ಧ ಮಾಡಿದ ಅರ್ಜುನನೇ ನಾನು. ಅವತ್ತು ಅತಿರಥ ಮಹಾರಥನಾದಂತಹ ನಾನು ಯಾರೂ ಎದುರಿಸಲೇ ಆಗೋದಿಲ್ಲ. ಗಾಂಡೀವಧಾರಿಯಾದಂತಹ
ಆ ಅರ್ಜುನನ ಎದುರು ಯಾರೂ ನಿಲ್ಲಲಾರರು ಅನ್ನತಕ್ಕಂತಹ ಆ ನನಗೆ ಏನಾಯಿತು, ಆ ಕ್ಷಣದಿಂದಲೇ ಎಲ್ಲವೂ ಕಳೆದು ಹೋಯಿತು. ಯಾವ ಕ್ಷಣ? ಸರ್ವಂ ಕ್ಷಣೇನ ತದಭೂತ್ ಈಶಮಿತ್ತಂ. ಆ ಪರಮಾತ್ಮ ಯಾವಾಗ ಹೋದ ಎಲ್ಲವೂ ನಾಶವಾಯಿತು. ಅಂತಹ ಗಾಂಡೀವಧಾರಿ ಅರ್ಜುನನಿಗೆ ಕೇವಲ ಕೆಲವು ಪೊರ್ಕಿ ಹುಡುಗರು ದರೋಡೆಕಾರರನ್ನು ಎದುರಿಸುವ ಶಕ್ತಿ ಇಲ್ಲದೆ ಹೋಯಿತು, ಆ ಹೆಂಗಸರನ್ನ ಕಾಪಾಡುವ ಶಕ್ತಿ ಇಲ್ಲದೆ ಹೋಯಿತು. ಇದೆಲ್ಲ ಯಾವುದರಿಂದ ಆಯಿತು ಗೊತ್ತಾ ಅಣ್ಣ ಅಂತಾನೆ. ಯಾವುದರಿಂದ ಆಯ್ತಪ್ಪ ಅಂತ ಹೇಳಿದರೆ, ಆ ಒಂದು ಹನಿ ಕಣ್ಣೀರು ಈ ಸರ್ವನಾಶ ಭೂಮಿಯ ಭಾರವನ್ನು ಇಳಿಸಿದನಲ್ಲ ಭಗವಂತ, ಅದು ನನ್ನ ಬಾಣದಿಂದಲೂ ಆಗಲಿಲ್ಲ, ಗಾಂಡೀವದಿಂದಲೂ ಆಗಲಿಲ್ಲ, ಭೀಮನ ಗದೆಯಿಂದನೂ ಆಗಲಿಲ್ಲ, ನಕುಲ ಸಹದೇವರ ಪರಾಶಕ್ತಿಯಿಂದನೂ ಕೂಡ ಆಗಲಿಲ್ಲ. ಇದು ಆದದ್ದು ಕೇವಲ ಆ ದ್ರೌಪದಿಯ ಒಂದು ಹನಿ ಕಣ್ಣೀರಿನಿಂದ ಆಯಿತು ಇದೆಲ್ಲ ಅಂತ ಹೇಳ್ತಾನೆ. ಯಾವುದಪ್ಪ ಒಂದು ಹನಿ ಕಣ್ಣೀರು ಅಂದರೆ, ಯಾವ ದ್ರೌಪದಿ ತಾನು ವಸ್ತ್ರಾಪಹರಣ ಮಾಡುವ ಸಮಯದಲ್ಲಿ ಕೃಷ್ಣ ಕೃಷ್ಣ ಅಂತ ಹೇಳಿದಾಗ ಅವನ ನಾಮವೇ ಕಾಯಿತು ಅಂತ ಹೇಳಿದ್ವಿ. ಆ ಕೇವಲ ಕೃಷ್ಣ ಅನ್ನತಕ್ಕಂತಹ ನಾಮ ಅವಳನ್ನು ರಕ್ಷಣೆ ಮಾಡಿತು. ಅವಳ ಸೀರೆ ಅಕ್ಷಯವಾಯಿತು. ಅವತ್ತು ಅವಳು ಶಪಥವನ್ನು ಮಾಡಿದ್ಲು, ತನ್ನ ಕೂದಲನ್ನು ಈ ದುಶ್ಯಾಸನನ ರಕ್ತವನ್ನು ಹೀರುವವರೆಗೂ ತಾನು ಕೂದಲನ್ನು ಕಟ್ಟೋದಿಲ್ಲ ಅಂತ ಹೇಳಿ ಕೂದಲನ್ನು ಇಳಿಬಿಟ್ಟಿದ್ಲು. ನಾವು ವನವಾಸದಲ್ಲಿದ್ದಾಗ ಕೃಷ್ಣ ನಮ್ಮ ಕಷ್ಟ ಸುಖಗಳನ್ನು ವಿಚಾರಣೆ ಮಾಡೋದಕ್ಕೆ ಬಂದಾಗ ದ್ರೌಪದಿಯ ಕೂದಲನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಬೇಕಾದರೆ ಒಂದು ಹನಿ ನೀರು ಕಣ್ಣೀರು ಕೃಷ್ಣನ ಪಾದದ ಮೇಲೆ ಬಿತ್ತು. ಪಾದದ ಮೇಲೆ ಬಿದ್ದು ಅವಳು ಹೇಳ್ತಾಳೆ, ಅಪ್ಪ ಕೃಷ್ಣ, ನನ್ನ ಈ ಕಣ್ಣೀರು ನಿನಗೆ ಗುರುತಿರಲಿ, ಈ ಕೂದಲು ಯಾಕೆ ಬಿಟ್ಟಿದ್ದೀನಿ ಅನ್ನೋದು ನೆನಪು ನಿನಗಾದರೂ ಇರಲಿ ಭಗವಂತ. ನೈವೇ ಮೇ ಪತಯಸ್ಸಂತಿ ನ ಪುತ್ರ ನಶ ಬಾಂಧವಾಹ. ಆ ಕಾಲದಲ್ಲಿ ನನಗೆ ಗಂಡನೂ ಇಲ್ಲ, ಮಕ್ಕಳೂ ಇಲ್ಲ, ಬಂಧುಗಳು ಯಾರೂ ಇರಲಿಲ್ಲ ನನ್ನನ್ನು ಕಾಪಾಡೋದಕ್ಕೆ. ನೀನೊಬ್ಬನೇ, ನಿನ್ನ ನಾಮದಿಂದ ಮಾತ್ರ ಇದು ಸಾಧ್ಯವಾಯಿತು. ಆದ್ದರಿಂದ ನಿನಗೆ ಇದು ನೆನಪಿರಲಿ ಕೃಷ್ಣ ಅಂತ ಹೇಳ್ತಾಳೆ. ನಮಸ್ಕಾರವನ್ನು ಮಾಡಿದಾಗ ಒಂದು ಹನಿ ಆ ಕಣ್ಣೀರೇನು ಅವಳ ಕಾಲ ಮೇಲೆ ಬಿತ್ತು. ಆಗ ಕೃಷ್ಣ ಹೇಳ್ತಾನೆ, ಆ ಕಣ್ಣೀರನ್ನು, ಹೆಣ್ಣಿನ ಕಣ್ಣೀರನ್ನು ನೋಡಲಾರದೇ ಇರತಕ್ಕಂತಹ ಒಬ್ಬ ವ್ಯಕ್ತಿ ಇಡೀ ಮಹಾಭಾರತದಲ್ಲಿ ಕೃಷ್ಣ ಮಾತ್ರ. ಅದಕ್ಕೆ ನಾವು 16,000 ಹೆಂಗಸರನ್ನು ಅವರು ಎಂತಹ ಧನ್ಯರು ಅನ್ನುವ ವಿಚಾರವಾಗಿ ಮಾತನಾಡಿದ್ವಿ. ರೋದಿಷ್ಯಂತಿ ಸ್ತ್ರೀಯೋಹ, ಶತ್ರುಪಕ್ಷದಲ್ಲಿರತಕ್ಕಂತಹ ಕೌರವರ ಸ್ತ್ರೀಯರು ವಿಧವೆಯರಾಗಿ ಅವನ ಎದೆಯ ಮೇಲೆ ಬಡಿದುಕೊಂಡು ಅಳ್ತಾಳೆ. ಆ ದೃಶ್ಯವನ್ನು ನೀನು ನೋಡ್ತೀಯ, ಏನು ಯೋಚನೆ ಮಾಡಬೇಡ ನೀನು ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿದ್ದ. ಅದನ್ನು ನೆನಪಿಡುವಣ್ಣ, ಆ ಒಂದು ಹನಿ ಕಣ್ಣೀರು ಇಷ್ಟೆಲ್ಲ ಕೆಲಸವನ್ನು ಮಾಡಿದೆ. ಆದ್ದರಿಂದ ಆ ಕೃಷ್ಣನಿಲ್ಲದೆ ಇರತಕ್ಕಂತಹ ಭೂಮಿಯ ಮೇಲೆ ನಾವು ಇರುವುದು ಪ್ರಯೋಜನ ಇಲ್ಲ ಅಣ್ಣ. ಆ ಕ್ಷಣದಲ್ಲಿಯೇ ಎಲ್ಲವೂ ನಾಶವಾಗಿ ಹೋಯಿತು. ಅರ್ಜುನನ ಪರಾಕ್ರಮ ಇಲ್ಲದೇ ಹೋಯಿತು. ಯಾವ ಕೃಷ್ಣ ಭೂಮಿಯ ಮೇಲೆ ಇಲ್ಲವೋ ಆ ಭೂಮಿಯ ಮೇಲೆ ನಾವು ಇರುವುದು ಪ್ರಯೋಜನ ಇಲ್ಲ. ನಡಿ, ನಾವು ಮಹಾಪ್ರಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ತಾನೆ. ಆಗ ಪರೀಕ್ಷಿತನಿಗೆ ರಾಜ್ಯಾಭಿಷೇಕವನ್ನು ಮಾಡ್ತಾನೆ. ರಾಜ್ಯಾಭಿಷೇಕವನ್ನು ಮಾಡಿ ಅವರು ಮಹಾಪ್ರಸ್ಥಾನಕ್ಕೆ ಹೊರಡ್ತಾರೆ. ಮಹಾಪ್ರಸ್ಥಾನ ಅಂದರೆ ಹಿಮಾಲಯದಲ್ಲಿ ತಾವು ಹತ್ತಿಕೊಂಡು ಇವತ್ತಿನ ಯಾವ ಹರಿದ್ವಾರ ಅಂತ ಹೇಳ್ತೀವಿ, ಹರಿದ್ವಾರ ಋಷಿಕೇಶದ ಮೂಲಕ ಅಲ್ಲಿ ನೀವು ಲಕ್ಷ್ಮಣ ಜೂಲ, ರಾಮ್ ಜೂಲ ಅಂತ ಎಲ್ಲ ನೋಡ್ಬೋದು. ಒಂದೊಂದು ಜಾಗದಲ್ಲಿ ಒಬ್ಬೊಬ್ಬರು ಅವರವರ ಯಥಾಶಕ್ತಿ ಪ್ರಯಾಣವನ್ನು ಮಾಡ್ತಾ ಮಾಡ್ತಾ ಹಾಗೆ ಅವರ ಕರ್ಮಗಳು ಕಳೆದಂತೆ ಪ್ರಾಣವನ್ನು ಬಿಡ್ತಾರೆ. ಇಲ್ಲಿ ಇತ್ತ ಧರ್ಮದಿಂದ ರಾಜ್ಯವನ್ನು ಆಳ್ತಾನೆ. ಪ್ರಜೆಗಳ ಮನೆಗೆ ಹೋಗಿ ಅವರುಗಳ ಕಷ್ಟ ಸುಖವನ್ನು ವಿಚಾರಿಸ್ತಕ್ಕಂತಹ ರಾಜ. ಮೊದಲೇ ಇದರಲ್ಲಿ ಹೇಳಿದ್ದ, ಯಾವುದರಲ್ಲಿ? ಜಾತಕವನ್ನು ಕೇಳ್ತಾರೆ. ಜಾತಕವನ್ನು ಕೇಳ್ತಕ್ಕಂತಹ ಸಮಯದಲ್ಲಿ ಎಂತಹ ರಾಮನಂತ ಮಗ ಹುಟ್ಟುತ್ತಾನೆ, ಶಿಬಿಯಂತೆ ಇವನು ದಯಾಪರನಾಗಿರ್ತಾನೆ, ಯಜ್ಞಗಳನ್ನು ಮಾಡ್ತಾನೆ, ಸಿಂಹದಂತೆ ಪರಾಕ್ರಮಿ, ಹಿಮವಂತನಂತೆ ಎಲ್ಲ ಪ್ರಾಣಿ ಪಶು ಪ್ರತಿಯೊಂದಕ್ಕೂ ಕೂಡ ಆಸರೆಯಾಗಿ ಬದುಕುತ್ತಾನೆ, ಧರ್ಮನಿಷ್ಠನಾದಂತಹ, ಕೊನೆಗೆ ಪರೀಕ್ಷಿತ ಅನ್ನತಕ್ಕಂತಹ ಹೆಸರನ್ನು ಪಡೆದು ತಾನು ಪ್ರಸಿದ್ಧನಾಗುತ್ತಾನೆ, ಅನಂತಕಾಲ ರಾಜ್ಯವನ್ನು ಆಳ್ತಾನೆ. ಆದರೆ ತಕ್ಷಕನಿಂದ ಇವನಿಗೆ ಸಾವಾಗುತ್ತೆ.
ಹಾವು ಕಡಿದು ಸತ್ತು ಹೋಗ್ತಾನೆ ಅಂತ ಹೇಳ್ತಾನೆ. ಇವನು ತಾನು ದಾರಿಯುದ್ದಕ್ಕೂ ಎಲ್ಲಿ ಪ್ರಯಾಣ ಮಾಡಬೇಕಾದ್ರೂ ಇವಾಗ ನಮಗೆ ಏನಾದರೂ ಒಂದು ತೊಂದರೆ ಆಗುತ್ತೆ ಅಂತ ಹೇಳಿದರೆ ಸಾಕು, ಕನಸಿನಲ್ಲಿ ಏನಾದರೂ ಬಂದರೂ ಹಗಲೊತ್ತಲ್ಲಿ ಅದನ್ನು ಹುಡುಕ್ತೀವಿ, ಆರಂತಹ ಪರಿಸ್ಥಿತಿ. ಇವನ ಸಾವು ತಕ್ಷಕನಿಂದ ಹಾವಿನಿಂದ ಕಡಿದು ಅಂತ ಹೇಳಿದಾಗ ದಾರಿ ಉದ್ದಕ್ಕೂ ಅವನು ಪರೀಕ್ಷೆ ಮಾಡಿಕೊಂಡೇ ಹೋಗ್ತಾನಂತೆ, ಎಲ್ಲಾದರೂ ಹಾವಿದೆಯಾ ಅಂತ ಹೇಳಿ. ಹಾಗಾಗಿ ಅವನಿಗೆ ಪರೀಕ್ಷಿತ ಅಂತನೂ ಪರ್ಯೈಕ್ಷತ ಕೈ ಕ ಇತ್ಯಸೌ, ತನ್ನ ಸುತ್ತುತ್ತಾ ಇದ್ದಂತಹ ಭಗವಂತ ಯಾರು ಅಂತ ಹೇಳಿ ನೋಡಿದ. ಪರ್ಯೈಕ್ಷತ, ಸುತ್ತಲೂ ನೋಡಿದಂತಹವನು ಪರೀಕ್ಷಿತನಾಗಿ ಅವನಿಗೆ ಪರೀಕ್ಷಿತ ಅನ್ನತಕ್ಕಂತಹ ಹೆಸರು ಬರುತ್ತೆ. ತಾನು ಧರ್ಮನಿಷ್ಠನಾಗಿ ಅವನು ರಾಜ್ಯಭಾರವಾಳಬೇಕಾದ್ರೆ ಮನೆಗೆ ಹೋಗಿ ಕೇಳ್ತಾ ಇದ್ದಂತೆ. ಕಷ್ಟ ಸುಖಗಳನ್ನು ದೂತರಲ್ಲಿ ವಿಚಾರಿಸ್ತಾ ಇದ್ದ, ಗೂಢಚಾರರಲ್ಲಿ ವಿಚಾರಿಸ್ತಾ ಇದ್ದ. ಯಾರೊಬ್ಬರಿಗೂ ಕಷ್ಟವಿಲ್ಲದೆ ಇರತಕ್ಕಂಥ ಅವರ ತಾತಂದಿರು ಯಾವ ರೀತಿಯಲ್ಲಿ ರಾಜ್ಯವನ್ನು ಆಳಿದರು ಅದೇ ರೀತಿಯಲ್ಲಿ ಅವರ ಹೆಸರನ್ನು ಉಳಿಸತಕ್ಕಂತಹವನಾಗಿ ರಾಜ್ಯವನ್ನು ಆಳ್ತಾ ಇದ್ದಾನೆ. ಇವನಿಗೆ ಇದರಲ್ಲಿ ಲಾಭ ಏನು ಅಂತ ಅಂದರೆ, ಯಾರ ಮನೆಗೆ ಹೋದರೂ ಕೂಡ ಧರ್ಮರಾಜನ ಆಳ್ವಿಕೆಯ ಬಗ್ಗೆ ಮಾತುಗಳು, ಪಾಂಡವರ ಸಾಹಸದ ಬಗ್ಗೆ ಮಾತುಗಳು, ಇವರ ತಾತ ಮುತ್ತಾತಂದರ ತನ್ನದೇ ಕಥೆಗಳನ್ನು ಜ್ಯೋತಿಷ್ಯರು ಹೇಳಿದಂತಹ ವಿಚಾರವೇನು, ಇವನು ಮಹಾಧರ್ಮಿಷ್ಠನಾಗಿ ಬದುಕ್ತಾನೆ, ಇವನ ಸುತ್ತ ಗರ್ಭವನ್ನು ಶ್ರೀಕೃಷ್ಣ ಪರಮಾತ್ಮ ಕಾಪಾಡಿದ ಅನ್ನತಕ್ಕಂಥ ತನ್ನ ಕಥೆಯನ್ನೇ ತಾನು ಎಲ್ಲರ ಮನೆಯಲ್ಲಿಯೂ ಕೇಳಿಕೊಂಡು ಹೋಗ್ತಾನೆ. ಎಲ್ಲ ವರ್ಣನೆಗಳು ಕೂಡ ಇವನಿಗೆ ಜೀವಂತವಾಗಿಯೇ ಸಿಕ್ಕಿಬಿಡ್ತದೆ. ಅಂತಹ ಪರೀಕ್ಷಿತ ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇರ್ತಾನೆ. ಹಾಗಾಗಿ ಅದರಲ್ಲಿ ವರ್ಣನೆ ಬರುತ್ತೆ, ವಿಧವೆಯರು ಇರಲಿಲ್ಲ ಧರ್ಮರಾಜನ ಆಳ್ವಿಕೆಯಲ್ಲಿ, ಎಲ್ಲರೂ ಪೂರ್ಣಾಯುಷಿಗಳಾಗಿ ಬದುಕುತ್ತಿದ್ದರು, ಭೂತ ಪ್ರೇತಾದಿ ಪಿಶಾಚಾದಿಗಳ ಕಾಟವಿರಲಿಲ್ಲ, ಹಸುಗಳು ಕೆಚ್ಚಲು ತುಂಬ ಹಾಲನ್ನು ತುಂಬಿಕೊಂಡು ಹಾಲನ್ನು ಕೊಡ್ತಾ ಇದ್ವು. ಕಾರಣ ಏನು ಅಂದರೆ, ಧರ್ಮದಿಂದ, ಸತ್ಯದಿಂದ, ನ್ಯಾಯದಿಂದ, ನಿಷ್ಠೆಯಿಂದ ರಾಜ್ಯವನ್ನು ಆಳ್ತಾ ಇರತಕ್ಕಂತಹ ರಾಜ್ಯಗಳಲ್ಲಿ ಎಲ್ಲಿ ಭಗವದ್ ಧ್ಯಾನ ನಡೆಯುತ್ತದೋ ಅಲ್ಲಿ ಅಧರ್ಮ, ಭೂತ ಪ್ರೇತಾದಿಗಳ ಕಾಟ ಇರೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಅವನು ತನ್ನ ಹಿರಿಯರ ಬಗ್ಗೆ ತನ್ನ ಆಳ್ವಿಕೆಯ ಕಾಲದಲ್ಲಿಯೇ ಕೇಳುವಂತಾಯಿತು. ಸಂತುಷ್ಟನಾಗಿ ರಾಜ್ಯವನ್ನು ಆಳ್ತಾ ಇದ್ದ, ಯಾರಿಗೂ ತೊಂದರೆ ಇಲ್ಲದೆ ತಾನು ರಾಜ್ಯವನ್ನು ಆಳ್ತಾ ಇದ್ದ. ಅದ್ಭುತವಾಗಿ ರಾಜ್ಯವಾಳ್ತಾ ಇರತಕ್ಕಂತಹ ಸಮಯದಲ್ಲಿ ಒಂದು ದಿವಸ ಪ್ರಯಾಣವನ್ನು ಮಾಡ್ತಾ ಇರತಕ್ಕಂತಹ ಸಮಯದಲ್ಲಿ ಒಂದು ಹಸು, ಒಂದು ಎತ್ತಿಗೆ ಒಂದೇ ಕಾಲಿನಲ್ಲಿ ನಿಂತಿದೆ. ಒಬ್ಬ ಕಪ್ಪಗಿರತಕ್ಕಂತಹ ಕ್ರೂರಿ ಮನುಷ್ಯ ಆ ಎತ್ತನ್ನು ಹೊಡಿತಾ ಇದ್ದಾನೆ. ಅದನ್ನು ನೋಡ್ತಾನೆ. ಯಾವ ತನ್ನ ರಾಜ್ಯದಲ್ಲಿ ಯಾವ ಅಧರ್ಮವೂ ನಡೆಯುವುದನ್ನು ಕೂಡ ನೋಡಲಾರನು, ಸಹಿಸಲಾರನು ಅನ್ನತಕ್ಕಂತಹ ಪರೀಕ್ಷಿತ ಇದನ್ನು ನೋಡ್ತಾನೆ. ಅಲ್ಲಿ ಹಸು ಬಹಳ ಶೋಕ ಪಡ್ತಾ ಇದೆ, ಎತ್ತಿಗೆ ಹೊಡೆಯುತ್ತಾ ಇದ್ದಾನೆ, ಒಂದೇ ಕಾಲಿನಲ್ಲಿ ನಿಂತಿದೆ. ಇವನು ಬಂದು ಪ್ರಶ್ನೆಯನ್ನು ಪರೀಕ್ಷಿತ ಕೇಳ್ತಾನೆ, ನೀನು ಯಾರು, ನಿನಗೆ ಏನಾಗಿದೆ, ಏನಕ್ಕೆ ನಿನಗೆ ಈ ಕಷ್ಟ ಬಂತು, ನಿನಗೆ ಕಷ್ಟ ಕೊಡ್ತಾ ಇರತಕ್ಕಂತಹವನು ಯಾರು ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ. ನೋಡಿ, ಇದು ಎಷ್ಟು ಅದ್ಭುತವಾಗಿದೆ ಪ್ರಸಂಗ ಅಂದರೆ, ಆ ನೋವನ್ನು ಇರ್ತಾ ಇದ್ದಂತಹ ಆ ಹಸು, ಎತ್ತು ತಾನು ಹೇಳ್ತಾನೆ, ನನಗೆ ಈ ಕಷ್ಟ, ಈ ಕುತ್ತು ಯಾಕೆ ಬಂತು ಗೊತ್ತಿಲ್ಲ, ನನ್ನನ್ನು ಶಿಕ್ಷಿಸ್ತಾ ಇರೋನು ಯಾಕೆ ಶಿಕ್ಷಿಸ್ತಾ ಇದ್ದಾನೆ ಅಂತ ನನಗೆ ಗೊತ್ತಿಲ್ಲ, ಅವನು ಯಾರು ಅನ್ನತಕ್ಕಂತಹದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಗಮನಿಸಬೇಕು, ಅದ್ಭುತವಾಗಿದೆ ಇದು. ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ಆದರೆ ನನಗೆ ಗೊತ್ತು ಇವನು ಯಾರು, ನಿನಗೆ ಯಾಕೆ ಶಿಕ್ಷಿಸ್ತಾ ಇದ್ದಾನೆ ಅಂತ ನಿನಗೂ ಗೊತ್ತಿದೆ, ಆದರೆ ನೀನು ನನಗೆ ಅದನ್ನು ಹೇಳ್ತಾ ಇಲ್ಲ. ಯಾಕೆ ಹೇಳ್ತಾ ಇಲ್ಲ ಅಂದರೆ, ನಮ್ಮಲ್ಲಿ ಒಂದು ಮಾತಿದೆ. ಏನಪ್ಪ ಆ ಮಾತು ಅಂದರೆ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂತ ಹೇಳಿ, ಬೇರೆಯವರ ಮಾತು ಅಧರ್ಮದ ಕೆಲಸಗಳನ್ನು ನಾವು ಯಾಕೆ ಆಡಬೇಕು ಅದನ್ನು ಇಲ್ಲಿ ಹೇಳ್ತಾನೆ. ಯದಧರ್ಮ ಕೃತಸ್ಥಾನು ಸೂಚಿಕಸ್ಯಾಪಿ ತದ್ಭವೇತ್. ಯಾರಾದರೂ ಕೂಡ ಅಧರ್ಮವನ್ನು ಮಾಡಿದರೆ ಅದನ್ನು ಹೇಳತಕ್ಕಂತಹವರೆಗೂ ಕೂಡ ಅದೇ ಪಾಪ ಬರ್ತದೆ ಅಂತ ಹೇಳಿ ಧರ್ಮ ಸೂಕ್ಷ್ಮ ಹೇಳುತ್ತಂತೆ. ಹಾಗಾದರೆ ನಮಗೆ ಒಂದು ಪ್ರಶ್ನೆ ಬರ್ತದೆ, ಬೇರೆಯವರು ಏನಾದರೂ ತಪ್ಪು ಮಾಡಿದರೆ ಹೇಳಲೇಬಾರ್ದಾ?
ಅಧರ್ಮದಿಂದ ಜನಗಳು ನಡ್ಕೊಂಡ್ರೆ ನಾವು ಅದನ್ನು ವಿಮರ್ಶೆ ಮಾಡಲೇಬಾರ್ದ, ಅದನ್ನು ಅವರಿಗೆ ತಿಳಿಸಲೇಬಾರ್ದ ಅಂತ ಹೇಳಿದರೆ ಅದು ಆ ರೀತಿ ಅಲ್ಲ. ಸಜ್ಜನರು, ಧರ್ಮಿಷ್ಠರಾದಂತಹವರು, ಒಳ್ಳೆಯ ಜನ ಯಾವುದಾದರೂ ಒಂದು ಕಾರಣಕ್ಕೋಸ್ಕರ ಅನಾಯಾಚಿತವಾಗಿ ಆಗಲಿ ಒಂದು ತಪ್ಪನ್ನು ಮಾಡಿದರೆ ಅದನ್ನು ನಾವು ಆಡಬಾರ್ದು. ಅವರಲ್ಲಿ ಗುಖ್ಯವಾಗಿ ಹೋಗಿ ನೀವು ಇದೊಂದು ಅಧರ್ಮವನ್ನು ಮಾಡಿದ್ದೀರಿ ಅಂತ ಹೇಳ್ಬೋದೇ ಹೊರತು ಸಾರ್ವಜನಿಕವಾಗಿ ಆ ವಿಚಾರಗಳನ್ನು ನಾವು ಆಡಬಾರ್ದು. ಆದರೆ ದುಷ್ಟರು, ದುಷ್ಕರ್ಮಿಗಳು ಒಂದು ವೇಳೆ ಅಧರ್ಮವನ್ನು ಆಚರಣೆ ಮಾಡಿದರೆ ಅದನ್ನು ನಾವು ಧಾರಾಳವಾಗಿ ಹೇಳಬಹುದು, ಹೇಳಬೇಕು ಕೂಡ. ಆದರೆ ಧರ್ಮಿಷ್ಠರು ಮಾಡಿದಂತಹ ಕೆಲಸಗಳೇನಾದರೂ ಇದ್ದರೆ ಯದ್ಯದ್ ಅಧರ್ಮ ಕೃತಂ ಸದ್ಭಿಹಿ ಸನವಾಚ್ಯ ಕಥಂಚನ ಅಂತಂದರೆ, ಒಂದು ವೇಳೆ ಅಧರ್ಮವನ್ನು ಸತ್ಪುರುಷರು, ಧರ್ಮಿಷ್ಠರು ಮಾಡಿದರೆ ಅದನ್ನು ನಾವು ಸಾರ್ವಜನಿಕವಾಗಿ ಮಾತನಾಡಬಾರ್ದು ಅಂತ ಹೇಳ್ತಾರೆ. ಆದ್ದರಿಂದ ನೀನು ನನಗೆ ಅದನ್ನು ಹೇಳಿಲ್ಲ, ನನಗೆ ಅರ್ಥವಾಗಿದೆ ಬಿಡು ಅಂತ ಹೇಳ್ತಾನೆ. ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಭೂಮಿ ತಾಯಿ ಹಸು, ಧರ್ಮ ಎತ್ತು, ಪತಿ ಪತ್ನಿ, ಪುರುಷ ಸ್ತ್ರೀ. ಧಾರಯತೀತಿ ಧರ್ಮ, ಭೂಮಿಯನ್ನು ಧಾರಣೆ ಮಾಡತಕ್ಕಂತಹದ್ದು ಯಾವುದು? ಧರ್ಮ. ಆ ಧರ್ಮ ಇಲ್ಲಿ ಎತ್ತಾಗಿ ಕಾಣಿಸ್ತಾ ಇದೆ, ಭೂಮಿ ತಾಯಿ ತಾನು ಹಸುವಾಗಿ ಕಾಣಿಸ್ತಾ ಇದ್ದಾಳೆ. ಆ ಧರ್ಮಕ್ಕೆ 4 ಪಾದಗಳಿವೆ. ಒಂದು ತಪಸ್ಸು, ಶೌಚ, ಸತ್ಯ, ದಯೆ. ಈ 4 ಕಾಲುಗಳಲ್ಲಿ 3 ಕಾಲು ಹೋಗಿಬಿಟ್ಟಿದೆ. ಯಾವುದು? ತಪಸ್ಸು, ಶೌಚ, ದಯೆ. 3 ಕಾಲುಗಳಿಲ್ಲ, ಒಂದೇ ಒಂದು ಕಾಲಿದೆ, ಅದು ಸತ್ಯ ಅನ್ನತಕ್ಕಂಥದ್ದು. ಸ್ವಯಸಂಗ ಮದೈತ್ತವ ಅಂತ ಹೇಳ್ತಾರೆ. ಅಹಂಕಾರದಿಂದ ತಪಸ್ಸು ನಾಶವಾಯಿತು, ಸಂಘದಿಂದ ಶೌಚ ನಾಶವಾಯಿತು, ಮದದಿಂದ ದಯೆಯೂ ಹಾಳಾಯಿತು. ಉಳಿದಿರತಕ್ಕಂತಹದ್ದು ಸತ್ಯ ಒಂದೇ ಕಲಿಗಾಲದಲ್ಲಿ. ಅದನ್ನು ಕೂಡ ಅನೃತ ಅಂದರೆ ಅಸತ್ಯ, ಸುಳ್ಳು. ಸುಳ್ಳಿನಿಂದ ಈ ಸತ್ಯವನ್ನು ನಾಶ ಮಾಡತಕ್ಕಂತಹ ಪ್ರಯತ್ನ ನಡೀತಾ ಇದೆ. ಸತ್ಯ ಅನ್ನತಕ್ಕಂತಹ ಒಂದೇ ಒಂದು ಕಾಲಿನ ಮೇಲೆ ಈ ಕಲಿಯುಗ ನಡೀತಾ ಇದೆ. ಆ ನಡೀತಾ ಇರತಕ್ಕಂತಹ ಕಲಿಯುಗವನ್ನೂ ಕೂಡ ನಾಶ ಮಾಡುವ ಪ್ರಯತ್ನ ಸುಳ್ಳಿನಿಂದ ನಡೀತಾ ಇದೆ ಅಂತ ಹೇಳ್ತಾನೆ. ಹಾಗಾಗಿ ಈ ಭೂಮಿ ತಾಯಿ ಗೋರೂಪದಲ್ಲಿದ್ದಾಳೆ. ಆದ್ದರಿಂದ ಧರ್ಮದಿಂದಲೇ ಭೂಮಿಯ ರಕ್ಷಣೆ ಆಗಬೇಕು. ಧಾರಯತೀತಿ ಧರ್ಮ ಹೇಳಿದ್ವಿ ನಾವು. ಹಾಗಾಗಿ ಪೃಥ್ವಿ ದುಃಖವನ್ನು ಪಡ್ತಾ ಇದ್ದಾಳೆ. ಯಾತಕಮ್ಮ ದುಃಖ ಪಡ್ತಾ ಇದ್ದಾಳೆ ಅಂದರೆ, ಅವಾಗ ಅವಳು ಹೇಳ್ತಾಳೆ, ಆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಭೂಮಿಯ ಮೇಲೆ ಇದ್ದಷ್ಟು ದಿವಸ ಅವನ ಪಾದಗಳ ಸ್ಪರ್ಶದಿಂದ ನನಗೆ ರೋಮಾಂಚನವಾಗ್ತಾ ಇತ್ತು. ರೋಮೋತ್ಸವೋ ಹಮಯದಂಗ್ರಿ ವಿಟಂಕಿತಾಯ. ಅವನ ಪರಮಾತ್ಮನ ಪಾದಾರವಿಂದಗಳ ಸ್ಪರ್ಶದಿಂದ, ಅವನ ಕೋಮಲವಾದ ಪಾದದಿಂದ, ಅಹಲ್ಯಾಪ್ರದಾಯಕನಾದಂತಹ, ಅಹಲ್ಯೆಗೆ ಮೋಕ್ಷವನ್ನು ಕೊಟ್ಟಂತಹ ಭಗವಂತನ ಪಾದಾರವಿಂದಗಳಿಂದ, ವಜ್ರಾಂಕಿತವಾದಂತಹ ಅವನ ಪಾದಾರವಿಂದಗಳಿಂದ, ಗಂಗಾಜನಕನಾದಂತಹ ಅವನ ಪಾದಾರವಿಂದಗಳಿಂದ, ಕೋಟಿ ಸೂರ್ಯಪ್ರಭೆಯಿಂದ ಕೂಡಿದಂತಹ ಅವನ ಪಾದಾರವಿಂದಗಳಿಂದ, ಅದರ ಪ್ರಕಾಶದಿಂದ ಕೂಡಿದಂತಹ ಅವನ ಪಾದಗಳ ಸೌಭಾಗ್ಯ ನನಗೆ ಇವತ್ತು ಇಲ್ಲವಲ್ಲ ಅಂತ ಬಹಳ ದುಃಖವಾಗ್ತಾ ಇದೆ ಅಂತ ಅವಳು ಬಹಳ ವ್ಯಥೆಯನ್ನು ಪಡ್ತಾಳೆ. ಆಗ ನೀನೇನು ಯೋಚನೆ ಮಾಡಬೇಡಮ್ಮ, ನಿನ್ನ ವ್ಯಥೆಯನ್ನು ನಾನು ಹೋಗಲಾಡಿಸ್ತೇನೆ ಅಂತ ಧನುರ್ಬಾಣಗಳನ್ನು ಹಿಡಿದುಕೊಂಡು ಕಲಿಯನ್ನು ಎದುರಿಸಿ ನಿಲ್ಲುತ್ತಾನೆ. ಕಲಿ ಶರಣಾಗತನಾಗಿ ಬಿಡ್ತಾನೆ. ಒಂದು ನಿಯಮ ಇದೆ ಧರ್ಮಶಾಸ್ತ್ರದಲ್ಲಿ, ಶರಣಾಗತನಾಗಿದ್ದಂತಹವನ್ನ ಸಂಹಾರ ಮಾಡಬಾರದು ಅಂತ ಇವನು ಶರಣಾಗತನಾಗಿದ್ದಾನೆ, ಅವನನ್ನು ಸಂಹಾರ ಮಾಡಬಾರದು. ಆದರೆ ನೀನು ದೃಷ್ಟ, ನೀನು ಹೋದ ಕಡೆಯಲ್ಲಿ ಎಲ್ಲ ದುರ್ಗುಣ ತುಂಬಿ ಬರ್ತದೆ, ಹಾಗಾಗಿ ನೀನು ನನ್ನ ರಾಜ್ಯದಲ್ಲಿ ಇರಬಾರದು, ಹೋಗಿಬಿಡು ಅಂತ ಹೇಳ್ತಾನೆ. ಹಾಗೆ ಹೇಳಿದಾಗ ಅವನು ಹೇಳ್ತಾನೆ, ಯುಗಧರ್ಮದ ಪಾಲನೆಯನ್ನು ಮಾಡಬೇಕಲ್ಲ ಭಗವಂತ, ನಾನು ಕಲಿ, ಇದು ನನ್ನ ಕಾಲ, ಕಲಿಗಾಲ, ನನ್ನನ್ನೇ ಹೋಗಿಬಿಡು ಅಂತ ಹೇಳ್ತೀಯಲ್ಲ, ನನಗೆ ರಕ್ಷಣೆಯನ್ನು ನೀನೇ ಕೊಡಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, 4 ಜಾಗಗಳಲ್ಲಿ ನೀನು ಇರಬಹುದಪ್ಪ, ಆ 4 ಜಾಗಗಳನ್ನು ನಿನಗೆ ಸೂಚಿಸ್ತೇನೆ. ದ್ಯೂತಂ ಸ್ತ್ರೀಯ ಪಾನಂ ಸೂನಾನ್. ಅಂದರೆ
ದ್ಯೂತವನ್ನು ಎಲ್ಲಿ ಆಡ್ತಾರೋ ಅಲ್ಲಿ, ಕೆಟ್ಟ ನಡತೆ ಇರತಕ್ಕಂತಹ ಸ್ತ್ರೀಯರು ಇರತಕ್ಕಂತಹ ಜಾನದಲ್ಲಿ, ಪಾನಂ ಕುಡಿತವನ್ನು ಸುರಾಪಾನವನ್ನು ಮಾಡ್ತಕ್ಕಂತಹ ಜಾಗದಲ್ಲಿ, ಮತ್ತು ಹಿಂಸಾಕೃತ್ಯವನ್ನು ಮಾಡತಕ್ಕಂತಹ ಜಾಗಗಳಲ್ಲಿ ನೀನು ಇರಬಹುದು ಅಂತ ಹೇಳ್ತಾನೆ. ಅದು ಸಾಕಾಗೋದಿಲ್ಲ, ನನಗೆ ಇನ್ನೊಂದು ಜಾಗವನ್ನು ಕೊಡು ಅಂತ ಹೇಳಿದಾಗ, ಎಲ್ಲಿ ದುರ್ನಡತೆಗಾಗಿ ಬಳಸ್ತಕ್ಕಂತಹ ಹಣ ಇದೆಯೋ ಆ ಬಂಗಾರ ಇರತಕ್ಕಂತಹ ಜಾಗದಲ್ಲಿ ನೀನು ಇರಬಹುದು ಅಂತ ಹೇಳಿ 5ನೇ ಜಾಗವನ್ನು ಸೂಚನೆ ಮಾಡ್ತಾನೆ. ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀ ಕೃಷ್ಣ.